ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 3ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. 2 ಜೀವ ಒಂದೇ ಭಾವ ಭಾಗ 4. ಸರಿ ಎಂದು ಅವರ ಅಣ್ಣ ಮೇಲೆದ್ದು ಬಾಗಿಲ ಕಡೆ ಬಂದಾಗ ನನ್ನ ನೋಡಿದರು. ನೀವೇನ ಅಂಜನಾ, ಹೋಗಿ ಅವಳ ಜೊತೆ ಮಾತನಾಡುತ್ತೀರಿ, ಬಂದೆ ಎಂದು ಹೊರಗೆ ಹೋದರು. ಅಯ್ಯೋ, ನಾನು ಯಾರು ಅನ್ನೋದು ಪಾಪ ಸಾನ್ವಿಗೆ ಗೊತ್ತಿಲ್ಲ, ಹೀಗೆ ಮಾತನಾಡಿಸುವುದು ಮನಸ್ಸಲ್ಲೇ ಹೇಳಿಕೊಳ್ಳುತ್ತಾ ಅವಳ ಬಳಿಗೆ ಹೋದೆ. ಅವಳ ನೋಟ ಕಿಟಕಿಯ ಕಡೆಗೆ ಶೂನ್ಯವಾಗಿತ್ತು. ಹತ್ತಿರ ಹೋದೆ. ಸಾನ್ವಿ ಎಂದೆ ಮೆಲ್ಲಗೆ. ಬಹುಶಃ ಅವಳಿಗೆ ನಾನು ಹೇಳಿದ್ದು ಕೇಳಿಸಲಿಲ್ಲ ಅನಿಸುತ್ತೆ. ನನ್ನ ಕಡೆ ಅವಳು ತಿರುಗಿಯೂ ನೋಡದೆ ಕುಳಿತಿದ್ದಳು. ಮತ್ತೊಮ್ಮೆ ಸಾನ್ವಿ ಎಂದೆ. ನನ್ನ ಕಡೆಗೆ ಮುಗ್ಧವಾಗಿ ನೋಡಿತು ಹುಡುಗಿ. ಹತ್ತಿರದಿಂದ ಅವಳನ್ನು ಯಾರೇ ನೋಡಿದರೂ ಇನ್ನೂ 10-12 ವಯಸ್ಸಿನ ಹುಡುಗಿಯಿರಬೇಕು ಎನಿಸುವಷ್ಟು ಮುಖದಲ್ಲಿ ಮುಗ್ಧತೆ. ಮಾರಣಾಂತಿಕ ಕಾಯಿಲೆ ಅವಳ ಶಕ್ತಿಯನ್ನೆಲ್ಲ ಹೀರಿ ನಿಶಕ್ತಳನ್ನಾಗಿ ಮಾಡಿಬಿಟ್ಟಿದೆ. ಯಾರು ಎಂದು ಬಾಯಿ ಬಿಟ್ಟು ಅವಳು ಕೇಳದೇ ಇದ್ದರೂ ಅವಳ ನೋಟ ಹೊಸಬರನ್ನು ನೋಡಿದಾಗ ಇದ್ದ ಹಾಗಿತ್ತು. ನಾನು ಅಂಜನಾ, ನಿನ್ನ ಫ್ರೆಂಡ್ ಅಂತ ತಿಳಿದುಕೋ ಎಂದೆ. ಹಾಗೆ ಅವಳ ಡೈರಿಯ ಬಗ್ಗೆ ಹೇಳೋಣ ಎನಿಸಿತು. ಆದರೆ ಹೀಗೋ ಬೇಡ ಎನಿಸಿ ಅವಳನ್ನು ಅಪ್ಪಿಬಿಟ್ಟೆ. ಅವಳಿಗೂ ನನ್ನ ಮೇಲೆ ಸ್ನೇಹಿತೆ ಎಂಬ ಭಾವ ಬಂದಿರಬೇಕು. ಮೃದುವಾಗಿ ನನ್ನ ಅಪ್ಪಿದಳು. ಅಷ್ಟರಲ್ಲಿ ತಾರಕ್ ಅವರು ಒಳಗೆ ಬಂದರು. ಅವರ ಕೈಯಲ್ಲಿ 2 ಪೇಪರ್ ಇದ್ದವು. ಎಲ್ಲವನ್ನೂ ಫಿಲ್ ಮಾಡಿ ಸಾನ್ವಿಳ ಸಹಿ ಹಾಕಿಸಿದರು. ನಂತರ ಮತ್ತೊಂದು ಫಾರ್ಮ್ನಲ್ಲಿ ಅವರ ಸಹಿ, ಅಂಗಾಂಗ ದಾನದ ಒಪ್ಪಿಗೆ ಪತ್ರಗಳು. ಅಣ್ಣ, 2 ಫಾರ್ಮ್, ನೀನ್ಯಾಕೋ ಈಗಲೇ ಇದೆಲ್ಲ ಮಾಡ್ತೀಯಾ ಎಂದಳು ಮೆಲ್ಲಗೆ. ಅವಳ ಮಾತಿನಲ್ಲಿ ನೋವಿನ ಎಳೆ ಕಂಡಿತು. ಇಬ್ಬರೂ ಏನೇ ಮಾಡಿದರೋ ಇಷ್ಟು ದಿನ ಜೊತೆಯಲ್ಲೇ ಮಾಡಿದ್ದೀವಿ, ಇನ್ನು ಮುಂದೆಯೂ ಹೀಗೆ ಇರ್ತೀವಿ ಎಂದು ಹೇಳಿದಾಗ ಅದೇಕೋ ಮುಂದೆ ಏನೋ ಕೆಡಕಾಗಬಹುದು ಎಂದು ನನ್ನ ಮನ ಶಂಕಿಸಿತು. ಇಲ್ಲಿ 2 ಜೀವ, ಆದರೆ ಆ 2 ಜೀವದಲ್ಲೂ ಒಂದೇ ಭಾವ. ನಾಳೆ ಆಪರೇಷನ್, ನೀವು ಬನ್ನಿ, ನಿಮಗೆ ಬಿಡುವಿದ್ದರೆ. ನಿಮ್ಮ ಗೆಳತಿ ನಾಳೆ ಆಪರೇಷನ್ ಆದ ನಂತರ ಹುಷಾರಾಗುತ್ತಾಳೆ, ಅವಳಿಗೆ ವಿಶ್ ಮಾಡಿ ಹೋಗುವುರಂತೆ ಎಂದು ತಾರಕ್ ಅವರು ಹೇಳಿದಾಗ ಸರಿ ಎಂದೆ. ಮತ್ತೊಂದು ಪ್ರಶ್ನೆ ಕೇಳಬೇಕೆನಿಸಿತು. ಯಾವುದೇ ಪೀಠಿಕೆ ಇಲ್ಲದೆ ನಿಮ್ಮ ಈ ಪುಟ್ಟ ಪ್ರೀತಿಯ ಗೂಡಲ್ಲಿ ನನಗೂ ಜಾಗ ಕೊಡ್ತೀರಾ ಎಂದೆ. ಸಾನ್ವಿ ಮುಖದಲ್ಲಿ ಒಂದು ಮಿಂಚು ಕಂಡಂತೆ ಆಯಿತು. ಅಣ್ಣನಿಗೆ ಹೊಸ ಆಸರೆ ಸಿಗಬಹುದು ಎಂದುಕೊಂಡಿರಬೇಕು. ಆದರೆ ಅವಳ ಆ ಆಸೆಗೆ ಅವರ ಅಣ್ಣ 2 ನಿಮಿಷದಲ್ಲಿ, ಇದು ನಮ್ಮ ಪುಟ್ಟ ಪ್ರಪಂಚ, ಇಲ್ಲಿ ನನಗೆ ಅವಳು, ಅವಳಿಗೆ ನಾನು ಅಷ್ಟೇ, ನೀವು ಅವಳ ಗೆಳತಿ, ಅವಳಿಗೆ ಗೆಳತಿಯಾಗಿ ಅಷ್ಟೇ ಇದ್ದು ಬಿಡಿ ಎಂದು ನನ್ನ ಮುಖಕ್ಕೆ ಹೊಡೆದ ಹಾಗೆ ಹೇಳಿದಾಗ ಮತ್ತೇನೂ ಮಾತನಾಡದೆ ನಾಳೆ ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟೆ. ಹೌದು, ಅದು ಅವರ ಪ್ರಪಂಚ, ಅಲ್ಲಿಗೆ ನಾನು ಅತಿಥಿ ಅಷ್ಟೇ. ನಾನು ಯಾರು ಅನ್ನೋದೇ ತಿಳಿದಿಲ್ಲ ಅವರಿಗೆ. ಅದು ಹೇಗೆ ನಾನು ಅವರಲ್ಲಿ ಒಬ್ಬರನ್ನಾಗಿ ನನ್ನ ಮಾಡಿಕೊಳ್ಳಿ ಎಂದು ಕೇಳಿದೆ? ತಪ್ಪು ನನ್ನದೇ ಎನಿಸಿ, ನನ್ನದು ಅತಿರೇಕ ಎನಿಸಿ ನಗು ಕೂಡ ಬಂತು. ಕಣ್ಣು ಮುಚ್ಚಿದರೆ ಸಾನ್ವೀಳ ಮುದ್ದು ಮುಖ ಕಣ್ಣ ಮುಂದೆ ಬರುತ್ತಿತ್ತು. ಅಲ್ಲಿ ಅವರ ಬಾಂಧವ್ಯ ನೋಡಿ ನನಗೆ ನಿಜಕ್ಕೂ ಸೋಜಿಗವಾಗಿತ್ತು. ನಾಳೆ ಏನಾಗುವುದೋ ಎಂಬ ಭಯ ಕೂಡ ನನಗೆ ಕೊಂಚ ಕಾಡುತ್ತಿತ್ತು. ನನ್ನ ರೂಮಿನಲ್ಲಿ ಒಂದು ಪುಟ್ಟ ಗಣೇಶನ ವಿಗ್ರಹ ಬಿಟ್ಟರೆ ಮತ್ಯಾವ ದೇವರ ಪಟ ಕೂಡ ಇಲ್ಲ. ಆ ವಿಗ್ರಹದ ಮುಂದೆ ನಿಂತು, ದೇವ, ಅವಳ ಜೀವ ಉಳಿಸು ಎಂದು ಬೇಡಿದೆ. ಅವಳ ಡೈರಿಯನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಬಹಳ ಹೊತ್ತು ನಾನು ನಿದ್ರೆಯೇ ಮಾಡಲಿಲ್ಲ. ನಾನು ನಿದ್ರೆ ಮಾಡಲಿಲ್ಲ ಅನ್ನೋದಕ್ಕಿಂತ ನಿದ್ರೆ ನನ್ನ ಬಳಿ ಸುಳಿಯಲಿಲ್ಲ ಎನ್ನಬಹುದು. ಕಣ್ಣು ಮುಚ್ಚಿದ ಎಷ್ಟೋ ಹೊತ್ತಿನ ಬಳಿಕ ನಿದ್ರಾದೇವಿ ನನ್ನನ್ನು ತನ್ನ ಮಡಲಿಗೆ ಎಳೆದುಕೊಂಡಳು. ಬೆಳಗ್ಗೆ ಎದ್ದಾಗ ತುಸು ತಡವಾಗಿತ್ತು. ಬೇಗನೆ ಸ್ನಾನ ಮುಗಿಸಿ ಸ್ವಲ್ಪ ತಿಂಡಿ ರೆಡಿ ಮಾಡಿ ತಿಂದು ಇನ್ನೂ ಸ್ವಲ್ಪ ಒಂದು ಡಬ್ಬಿಗೆ ಹಾಕಿಕೊಂಡು ಆಸ್ಪತ್ರೆಗೆ ಹೊರಟೆ. ನಾನು ಹೋಗೋ ಅಷ್ಟರಲ್ಲಿ ಚಂದ್ರು ಅವರು ರೂಮಿನ ಹೊರಗೆ ನಿಂತಿದ್ದರು. ಇನ್ನೂ ಆಪರೇಷನ್ ವಾರ್ಡ್ಗೆ ಶಿಫ್ಟ್ ಮಾಡಿಲ್ಲ, ನೀವು ಹೋಗಿ ಬೇಗ ಮಾತನಾಡಿಸಿಕೊಂಡು ಬನ್ನಿ ಎಂದು ನನಗೆ ಹೇಳಿದರು. ನಾನು ಒಳಗೆ ಹೋದಾಗ ನನ್ನ ಮನಸ್ಸು ಜೋರಾಗಿ ಕಿರುಚಿ ಅಳುವಷ್ಟು ರೋಧಿಸಿಬಿಟ್ಟಿತು. ನಿನ್ನೆ ಇದ್ದ ಅವಳ ಸೊಂಪಾದ ತಲೆ ಕೂದಲು ಇಂದು ಸಂಪೂರ್ಣವಾಗಿ ತೆಗೆಯಲ್ಪಟ್ಟಿತ್ತು. ಅವಳ ಜೊತೆ ಅವಳ ಅಣ್ಣ ಕೂಡ ತನ್ನ ಕೂದಲನ್ನು ತೆಗೆಸಿ ಬಂದಿದ್ದರು. ಇದೆಂಥ ಅನುಬಂಧ! ಒಡ ಹುಟ್ಟಿದ ಅಣ್ಣ ತಂಗಿ ಸಹ ಇಷ್ಟು ಪ್ರೀತಿ ಅಕ್ಕರೆಯಿಂದ ಇರಲು ಸಾಧ್ಯವಿಲ್ಲದ ಈ ಸ್ವಾರ್ಥ ಪ್ರಪಂಚದಲ್ಲಿ ಇಂತಹ ಒಂದು ಸುಂದರ ಬಂಧ ನೋಡಲು ಸಿಕ್ಕಿರುವುದು ನನ್ನ ಅದೃಷ್ಟ. ಆಕೆ ಇನ್ನೂ ಬಹಳ ವರ್ಷ ಅವರ ಅಣ್ಣನ ಜೊತೆ ಇರೋ ಹಾಗೆ ಆಗಲಿ
ನನ್ನ ಮನ ಆಶಿಸಿತು. ಹೇ ಅಣ್ಣ, ಯಾಕೋ ಹೀಗೆ ಮಾಡಿಕೊಂಡು ಬಂದಿದ್ದೀಯಾ? ನಿನ್ನ ತಲೆ ಕೂದಲಲ್ಲಿ ಕೈ ಆಡಿಸುವುದೇ ನನಗೆ ತುಂಬ ಇಷ್ಟ ಅಂತ ನಿಂಗೆ ಗೊತ್ತು ತಾನೇ? ಇವಾಗ ನಿನ್ನ ನೋಡೋಕೆ ಆಗ್ತಿಲ್ಲ ನನಗೆ. ನನ್ನ ಹಣೆ ಬರಹ ನಾನು ಹೀಗೆ ಆಗಬೇಕಾಯಿತು. ನೀನು ಯಾಕೆ ಅಣ್ಣ ಹೀಗೆ ಮಾಡಿಕೊಂಡು ಬಂದಿದ್ದೀಯಾ? ಅವಳ ಕಣ್ಣಲ್ಲಿ ನೀರಾಡುತ್ತಿತ್ತು. ಮುದ್ದು, ನಿಂಗೆ ಇಲ್ಲದೆ ಇರೋ ಖುಷಿ, ಸಂತೋಷ, ಸುಖ ಯಾವುದು ನನಗೂ ಬೇಡ ಕಣೋ. ನಿನ್ಗೋಸ್ಕರ ನನ್ನ ತಲೆ ಕೂದಲು ಅಷ್ಟೇ ಅಲ್ಲ ಚಿನ್ನು, ನನ್ನ ಪ್ರಾಣವನ್ನೇ ಕೊಟ್ಟು ಬಿಡ್ತೀನಿ. ನನಗೆ ನೀನು ಬೇಕು ಅಷ್ಟೇ ಕಣೋ, ನನಗೆ ನೀನಷ್ಟೇ ಬೇಕು. ಅವಳ ಖಾಲಿ ತಲೆಗೆ ಒಂದು ಮುತ್ತಿಟ್ಟ. ಅವಳು ಅವನನ್ನು ಅಪ್ಪಿ ಅಣ್ಣ ಎಂದು ಅವನ ಹೆಗಲಿಗೆ ಒರಗಿದ್ದಳು. ಪರಿಸ್ಥಿತಿಯನ್ನು ತುಸು ಬದಲಾಯಿಸಲು ನಾನು ಒಳಗೆ ಹೋದೆ. ಹಾಯ್ ಸಾನು, ತಿಂಡಿ ಮಾಡ್ತೀಯಾ ಎಂದು ಅವಳ ಬಳಿ ಹೋದೆ. ಇಲ್ಲ, ಅವಳಿಗೆ ತಿಂಡಿ ಮಾಡಿಸಿ ಆಯಿತು ಎಂದು ತಾರಕ್ ಅವರು ಹೇಳಿದಾಗ, ಸಾನ್ವಿ ನೀನು ತುಂಬ ಮುದ್ದಾಗಿ ಕಾಣಿಸ್ತಾ ಇದೀಯಾ ಎಂದು ಅವಳಿಗೆ ನಗುತ್ತಾ ಹೇಳಿದೆ. ತಮಾಷೆನ ಅಂಜನಾ ಅವರೇ? ಕೂದಲು ಇಲ್ಲದೆ ಯಾರೂ ಕೂಡ ಚೆನ್ನಾಗಿ ಕಾಣಿಸಲ್ಲ ಎಂದು ನಕ್ಕಳು. ಸರಿ, ಎಲ್ಲ ಒಳ್ಳೆಯದಾಗುತ್ತೆ, ನೀವು ಧೈರ್ಯವಾಗಿ ಇರಬೇಕು ಎಂದು ಅವಳ ಕೈ ಹಿಡಿದು ಹೇಳಿದೆ. ತಾರಕ್ ಡಾಕ್ಟರ್ ಕರೀತಾ ಇದ್ದಾರೆ, ಸ್ವಲ್ಪ ಬಾ ಎಂದು ಚಂದ್ರು ಅವರು ಕರೆದಾಗ, ಮುದ್ದು ಬಂದೇ ಇರೋ ಎಂದು ತಾರಕ್ ಅವರು ಅಲ್ಲಿಂದ ಹೊರಗೆ ಹೋದರು. ನಾನು ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದಳು ಸಾನ್ವಿ ಮೆಲ್ಲನೆ. ನನ್ನ ಬ್ಯಾಗ್ನಲ್ಲಿದ್ದ ಅವಳ ಡೈರಿಯನ್ನು ಅವಳ ಮುಂದೆ ಹಿಡಿದು ಇದರಿಂದ ಗೊತ್ತು ಎಂದೆ. ನನ್ನ ಡೈರಿ? ಅವಳ ಮುಖದಲ್ಲಿ ಆಶ್ಚರ್ಯ ನೋಡಿದೆ. ಎಲ್ಲಿ ಸಿಕ್ತು ಇದು? ನಾನು ಮನೆಯಲ್ಲಿ ಇಟ್ಟಿದ್ದೆ ಇದನ್ನು. ಸಾನ್ವಿ, ನೀನಿವಾಗ ಹೆಚ್ಚು ಮಾತನಾಡಿ ಆಯಾಸ ಮಾಡಿಕೊಳ್ಳಬೇಡ. ಇದರ ಬಗ್ಗೆ ಇನ್ನೊಂದು ದಿನ ನಿಂಗೆ ಹೇಳ್ತೇನೆ. ಈಗ ಧೈರ್ಯವಾಗಿ ನೀನು ಆಪರೇಷನ್ ಮಾಡಿಸಿಕೊಂಡು ಹುಷಾರಾಗಬೇಕು. ಇಲ್ಲ ಅಂದರೆ ನಿನ್ನ ಅಣ್ಣ ಒಂಟಿಯಾಗಿ ಬಿಡ್ತಾನೆ, ಅಥವಾ ನೀನು ಬದುಕಿಲ್ಲ ಅಂತ ಅವನು ಕೂಡ ಸತ್ತರೂ ಸಾಯಬಹುದು. ಇದನ್ನು ನಿಂಗೆ ಟೆನ್ಷನ್ ಕೊಡೋಕೆ ಹೇಳ್ತಿಲ್ಲ. ಅವರ ಜೊತೆ ನೀನು ಇದ್ರೆ ಮಾತ್ರ ಅವರು ಕೂಡ ಖುಷಿಯಾಗಿ ಇರ್ತಾರೆ. ಇದು ನಿಂಗೂ ಗೊತ್ತು ಅಲ್ವಾ? ನಿನ್ನ ಮನಸ್ಸಲ್ಲಿ ನನಗೆ ಏನೂ ಆಗೋದಿಲ್ಲ ಅಂತ ಧೈರ್ಯ ಮಾಡಿ ಆಪರೇಷನ್ ಥಿಯೇಟರ್ ಒಳಗೆ ಹೋಗು. ಮುಂದಿನದು ಆ ದೇವರೇ ಮಾಡ್ತಾನೆ. ನನಗೆ ನಂಬಿಕೆ ಇದೆ, ಇಂತಹ ಒಳ್ಳೆಯ ಬಂಧ ಇಷ್ಟು ಬೇಗ ಮುಗಿಯೋದಿಲ್ಲ ಅಂತ. ಒಳ್ಳೆಯದಾಗುತ್ತೆ ಎಂದು ಹೇಳಿ ಅವಳನ್ನು ಒಮ್ಮೆ ಅಪ್ಪಿ ಹಿಡಿದು ಬರುತ್ತಿದ್ದ ಕಣ್ಣೀರನ್ನು ಮರೆಮಾಚಿದೆ. ಟೈಮ್ ಆಯಿತು, ಡಾಕ್ಟರ್ ಬಂದಿದ್ದಾರೆ ಅಂತೆ. ತುಂಬ ಎಕ್ಸ್ಪೀರಿಯನ್ಸ್ ಇರೋ ಸೀನಿಯರ್ ನ್ಯೂರಾಲಜಿಸ್ಟ್ ಅಂತೆ. ಆಪರೇಷನ್ಗೆ ಎಲ್ಲ ರೆಡಿ ಇದೆ ಎಂದು ತಾರಕ್ ಅವರು ಬಂದು ಹೇಳಿದರು. ನಾನು ಅವರಿಬ್ಬರನ್ನು ಬಿಟ್ಟು ಹೊರಗೆ ಬಂದೆ. ಅಣ್ಣ, ನನ್ನ ಮಡಿಲಲ್ಲಿ ಒಮ್ಮೆ ಮಲಗ್ತೀಯಾ ಎಂದು ಅತಿ ಭಾವುಕಳಾಗಿ ಸಾನ್ವಿ ಕೇಳಿದಾಗ, ಮುದ್ದು, ಆಪರೇಷನ್ ಆದಮೇಲೆ ದಿನ ನಿನ್ನ ಮಡಿಲಲ್ಲೇ ಮಲಗ್ತೀನಿ. ಇವಾಗ ಟೈಮ್ ಆಗ್ತಿದೆ ಕಣೋ ಎಂದು ಹೇಳಿದರು ತಾರಕ್. ಅಣ್ಣ ಪ್ಲೀಸ್ ಎಂದು ಅವಳು ಬೇಡಿದಾಗ, ಸರಿ ಎಂದು ತಾರಕ್ ಅವರು ಅವಳ ಮಡಿಲಲ್ಲಿ ತಲೆ ಇಟ್ಟು ಅಲ್ಲಿಯೇ ಬೆಡ್ ಮೇಲೆ ಮಲಗಿದರು. ಚಿಕ್ಕ ಮಗುವನ್ನು ತಲೆ ನೆವರಿಸುವಂತೆ ಅವಳು ಅವರ ತಲೆಯನ್ನು ಸವರುತ್ತಾ, ಒಂದು ಕೊನೆಯ ಆಸೆ ಇದೆ ಎಂದು ಹೇಳಿದಾಗ ನೊಂದ ಕಣ್ಣುಗಳಿಂದ ಅವಳನ್ನು ತಾರಕ್ ನೋಡಿದರು. ಹಾಗಲ್ಲ ಅಣ್ಣ, ಪ್ಲೀಸ್, ನಾನು ಆಪರೇಷನ್ ಆದ ಮೇಲೆ ಬದುಕ್ತೀನಿ ಅಂತ ನನಗೂ ಸ್ವಲ್ಪ ನಂಬಿಕೆ ಇದೆ. ಆದರೆ ಇದು ನನ್ನ ಆಸೆ ಅಂದುಕೊಂಡು ಈಡೇರಿಸು ಎಂದು ಕೇಳಿದಾಗ ಸರಿ ಎಂದು ಒಪ್ಪಿದರು. ಅಂಜನಾ ಅವರನ್ನ ಕರಿ ಎಂದಾಗ ಅವರು ಕೂಗುವ ಮುನ್ನ ನಾನು ಅಲ್ಲಿ ಹೋದೆ. ನನ್ನ ಕಿವಿಯಲ್ಲಿ ಅವಳು ಹೇಳಿದ್ದು ಕೇಳಿ ಪಾಪ ಎನಿಸಿತು. ಸರಿ ಎಂದು ನಾನು ಅಲ್ಲಿಂದ ಹೊರಟೆ. ಸೀದಾ ಅಂಗಡಿಗೆ ಹೋಗಿ ಸಾನ್ವಿ ಹೇಳಿದ್ದು ಕೊಂಡು ಮತ್ತೆ ಅವಳ ಬಳಿ ಬಂದು ಅವಳಿಗೆ ಅದನ್ನು ನೀಡಿದೆ. ಅಣ್ಣ, ನಿನ್ನ ಕೈ ಕೊಡು ಎಂದು ಅವರಿಗೆ ರಾಖಿ ಕಟ್ಟಿದಳು. ಸಾವನ್ನು ಗೆಲ್ಲೋಕೆ ನನಗೆ ಆಶೀರ್ವಾದ ಮಾಡಿ ಕಳಿಸು ಎಂದಾಗ ಅಲ್ಲಿದ್ದ ನಮ್ಮೆಲ್ಲರ ಕಣ್ಣಲ್ಲಿ ನೀರಾಡಿದ್ದು. ಅವಳನ್ನು ಆಪರೇಷನ್ ವಾರ್ಡ್ಗೆ ಕರೆದುಕೊಂಡು ಹೋದರು. ತಾರಕ್ ಅವರ ಆತಂಕ, ಭಯ ನೋಡಿ ಚಂದ್ರು ಅವರು ಸಮಾಧಾನ ಮಾಡಲು ಪ್ರಯತ್ನಿಸಿ ಸೋತು ಹೋದರು. ಚಿಕ್ಕ ಮಗು ತನ್ನ ತಾಯಿಗಾಗಿ ಹಾತೊರೆಯುವ ರೀತಿ ಚಡಪಡಿಸುತ್ತಿದ್ದರು. ಸುಮಾರು 1.5 ಗಂಟೆಯ ಬಳಿಕ ಆಪರೇಷನ್ ವಾರ್ಡಿಂದ ಡಾಕ್ಟರ್ ಹೊರಬಂದರು. ಚಂದ್ರು ಹಾಗೂ ತಾರಕ್ ಇಬ್ಬರು ಅವರ ಬಳಿಗೆ ಓಡಿ, ಹೇಗಿದ್ದಾಳೆ ಸಾನ್ವಿ ಎಂದು ಕೇಳಿದರು. ಸರ್ಜರಿ ಸಕ್ಸಸ್ ಆಗಿದೆ, ಆದರೆ ಅವರಿಗೆ ಪ್ರಜ್ಞೆ ಬರೋವರೆಗೂ ನಾವು ಏನು ಹೇಳೋಕೆ ಆಗೋದಿಲ್ಲ. ಇನ್ನು 48 ಗಂಟೆಯ ಒಳಗೆ ಅವರಿಗೆ ಪ್ರಜ್ಞೆ ಬರಲಿಲ್ಲ ಅಂದರೆ ಅವರು ಬದುಕಿರುತ್ತಾರೆ. ಆದರೆ ಅವರು ನಡೆದಾಡುವುದಾಗಲಿ ಮಾತನಾಡುವುದಾಗಲಿ ಹಾಗೆಯೇ ಅವರ ಕೆಲಸ ಅವರೇ ಮಾಡಿಕೊಳ್ಳುವುದೇ ಆಗಲಿ ಮಾಡಲಾರರು. ಅವರಿಗೆ ಪ್ರತಿಯೊಂದಕ್ಕೂ ಮತ್ತೊಬ್ಬರ ಅವಶ್ಯಕತೆ ಇರುತ್ತದೆ.
ಅಂದರೆ ಅವರು ಕೋಮಾ ಸ್ಥಿತಿಯಲ್ಲಿ ಇರುತ್ತಾರೆ ಎಂದು ಹೇಳಿದ ಸೀನಿಯರ್ ಸರ್ಜನ್ ಅಲ್ಲಿಂದ ಹೊರಟರು. ಡಾಕ್ಟರ್ ಪ್ಲೀಸ್ ಹೀಗೆಲ್ಲ ಹೇಳಬೇಡಿ, ಅವಳು ಮೊದಲಿನ ಹಾಗೆ ಆಗೋ ಹಾಗೆ ಮಾಡಿ ಎಂದು ತಾರಕ್ ಅವರು ಡಾಕ್ಟರ್ ಬಳಿ ಕೈ ಮುಗಿದು ಬೇಡಿಕೊಂಡರು. ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ತಾರಕ್. ಇವರು ಮಾಡಿರುವ ಯಾವುದೇ ಆಪರೇಷನ್ ಇದುವರೆಗೂ ಫೇಲ್ ಆಗಿಲ್ಲ. ಐ ಹೋಪ್ ನಿಮ್ಮ ತಂಗಿ ಕೂಡ ಗುಣ ಆಗುತ್ತಾರೆ ಎಂದು ಹೇಳಿದ ಮತ್ತೊಬ್ಬರು ಡಾಕ್ಟರ್ ಅಲ್ಲಿಂದ ಹೋದರು. ಚಂದ್ರು ಅವರು ನನ್ನ ಬಳಿ ಬಂದು, ಸರಿ ನೀವು ಹೊರಡಿ, ನಾಳೆ ಬರೋರಂತೆ, ರಾತ್ರಿ ಇಲ್ಲಿರೋದು ಬೇಡ ಎಂದು ಹೇಳಿ ನನ್ನನ್ನು ಮನೆಗೆ ಕಳುಹಿಸಿದರು. ಮನೆಗೆ ಬಂದ ನನಗೆ ಸಾನ್ವಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಅನ್ನೋದೇ ಚಿಂತೆಯಾಯಿತು. ಹೀಗೋ ಮಾಡಿ ರಾತ್ರಿ ಕಳೆದು ಬೆಳಗ್ಗೆ ಮತ್ತೆ ಆಸ್ಪತ್ರೆಗೆ ಹೋದೆ. ಅಂದು ಸಾನ್ವಿಗೆ ಪ್ರಜ್ಞೆ ಬರಬಹುದು ಎಂದು ಸಂಜೆವರೆಗೂ ಕಾದ ನನಗೆ ನಿರಾಸೆಯಾಯಿತು. ಮತ್ತೆ ಸಂಜೆ ತಾರಕ್ ಹಾಗೂ ಚಂದ್ರುಗೆ ಹೇಳಿ ಮನೆಗೆ ಬಂದೆ. ಚಂದ್ರು ಅವರು, ನೀವು ಬರೋದು ಬೇಡ, ಅವಳಿಗೆ ಪ್ರಜ್ಞೆ ಬಂದರೆ ನಾವೇ ಫೋನ್ ಮಾಡಿ ಹೇಳುತ್ತೇವೆ, ಆಗ ಬನ್ನಿ ಎಂದು ಹೇಳಿ ಕಳುಹಿಸಿದ್ದರು. ಆದರೂ ನನಗೆ ನಾಳೆ ಹೋಗೋಣ ಎನಿಸಿತು. ಅವರು ಬೇಡ ಅಂದರೂ ಕೂಡ ನಾನು ಮರುದಿನವೂ ಸಹ ಆಸ್ಪತ್ರೆಗೆ ಹೋದೆ. ಆದರೆ ಅಂದು ಕೂಡ ಸಾನ್ವಿ ಎಚ್ಚರವಾಗಲಿಲ್ಲ. ಮತ್ತೆ ಅವಳನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ಅವರೀಗ ಕೋಮಾ ಸ್ಥಿತಿಯಲ್ಲಿ ಇದ್ದಾರೆ. ಅವರಾಗೆ ಎಚ್ಚರ ಆಗೋವರೆಗೂ ಕಾಯಬೇಕು. ಅದು 1 ವಾರ ಆಗಬಹುದು ಅಥವಾ 1 ತಿಂಗಳು ಆಗಬಹುದು, ಅಲ್ಲದೆ ಅವರು ಜೀವನ ಪರ್ಯಂತ ಹೀಗೆಯೇ ಇದ್ದರೂ ಇರಬಹುದು. ಇನ್ನೊಂದು ವಾರ ನಮ್ಮ ಅಬ್ಸರ್ವೇಷನ್ನಲ್ಲಿ ಇಡೋಣ. ಅವರು ಚಿಕಿತ್ಸೆಗೆ ಸ್ಪಂದಿಸಿದರೆ ಅಷ್ಟರಲ್ಲಿ ಅವರಿಗೆ ಪ್ರಜ್ಞೆ ಬರುತ್ತದೆ. ಬಂದಿಲ್ಲ ಅಂದರೆ ನೀವು ಅವರ ಕಾವಲಾಗಿ ಇದ್ದು ಅವರನ್ನು ನೋಡಿಕೊಳ್ಳಿ, ದೇವರ ಮೇಲೆ ನಂಬಿಕೆ ಇಡಿ ಎಂದು ಹೇಳಿ ಹೋದರು. ಹಾಗಂತೂ ತಾರಕ್ ಅವರ ವೇದನೆ ನೋಡಲು ಸಾಧ್ಯವಾಗಲೇ ಇಲ್ಲ. ಅವರ ಕಣ್ಣೀರು, ಅವರ ನೋವು ಅವರ ತಂಗಿಗೆ ತಿಳಿದು ಬೇಗ ಗುಣ ಆಗಲಿ ಎಂದು ಮನಸ್ಸಲ್ಲಿ ಆಶಿಸಿ ಅಲ್ಲಿಂದ ಹೊರಟು ಬಿಟ್ಟೆ. ಈ ಡೈರಿ ಅವರಿಗೆ ಕೊಟ್ಟು ಬಿಡೋಣ ಅನಿಸಿದರೂ ಕೊಡಲು ಮನಸ್ಸಾಗದೆ ನನ್ನ ಬಳಿಯೇ ಇಟ್ಟುಕೊಂಡೆ. ನಾನವರನ್ನು ಭೇಟಿ ಮಾಡಿ ಬಂದು ಇಂದಿಗೆ 1 ತಿಂಗಳಾಗಿದೆ. ಒಮ್ಮೆ ಅವರ ಮನೆಗೆ ಹೋಗಿ ಬರೋಣ ಅನಿಸ್ತಾ ಇದೆ. ನಾಳೆ ಹೋಗ್ತೀನಿ. ಇಂದು ಅವರ ಮನೆಗೆ ಹೋಗಿದ್ದೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಮನೆಯ ಓನರ್ ವಿಚಾರಿಸಿದಾಗ ಅವರಿಬ್ಬರೂ ಕೂಡ ತೀರಿ ಹೋದರು ಎಂದು ಹೇಳಿದಾಗ ನನ್ನ ಮನಸ್ಸು ಛಿದ್ರವಾಗಿ ಹೋಯಿತು. ಚಂದ್ರು ಅವರನ್ನು ಭೇಟಿ ಮಾಡೋಣ ಎನಿಸಿ ಅವರ ನಂಬರ್ಗೆ ಕರೆ ಮಾಡಿದೆ. ಅವರು ಇನ್ನು ಅರ್ಧ ಗಂಟೆ ಬಿಟ್ಟು ಸಿಗುವುದಾಗಿ ಹೇಳಿದರು. ಅರ್ಧ ಗಂಟೆಯ ನಂತರ ಅವರು ಬಂದಾಗ ಏನಾಯಿತು ಎಂದಷ್ಟೇ ಕೇಳಲು ನನ್ನಲ್ಲಿ ತ್ರಾಣವಿತ್ತು. 1 ವಾರ ಆಸ್ಪತ್ರೆಯಲ್ಲಿ ಇದ್ದು ನಂತರ ಕೂಡ ಸಾನ್ವಿ ಕೋಮಾದಿಂದ ಹೊರಬರಲಿಲ್ಲ. ನಂತರ ಅವಳನ್ನು ಮನೆಗೆ ಕರೆದುಕೊಂಡು ಬಂದೆವು. ಅದಾದ 15 ದಿನದ ನಂತರ ಅವಳಿಗೆ ಪ್ರಜ್ಞೆ ಬಂತು. ಆದರೆ ಚಂದ್ರು ಅವರ ಕಣ್ಣುಗಳು ತುಂಬಿ ಹೋದವು. ಅವಳು ಪ್ರಜ್ಞೆ ಬಂದ 1 ಗಂಟೆಯಲ್ಲಿ ತೀರಿ ಹೋದಳು. ಅವಳ ಆಸೆ ಇದ್ದಿದ್ದು ತನ್ನ ಅಣ್ಣನ ಮಡಿಲಲ್ಲಿ ಪ್ರಾಣ ಬಿಡಬೇಕು ಅನ್ನುವುದು. ಕೊನೆಗೂ ಅವಳ ಆಸೆಯಂತೆ ತಾರಕ್ನ ಮಡಿಲಲ್ಲಿ ಸಾನ್ವಿ ಕೊನೆ ಉಸಿರೆಳೆದಳು. ನಾನು ಕೂಡ ತಾರಕ್ನಿಗೆ ಸಹಾಯವಾಗುತ್ತದೆ ಎಂದು ಅಲ್ಲಿಯೇ ಇದ್ದೆ. ಅಂದು ಅವಳು ತೀರಿ ಹೋದ 2 ನಿಮಿಷಕ್ಕೆ ತಾರಕ್ ಕೂಡ. ಚಂದ್ರು ಅವರು ಜೋರಾಗಿ ಅಳಲು ಶುರು ಮಾಡಿದರು. ಸಾನ್ವಿ ಉಸಿರಾಟ ನಿಂತ ಕೂಡಲೇ ತಾರಕ್ನ ಆಕ್ರಂದನ ಮುಗಿಲು ಮುಟ್ಟಿತು. ಸಾನು, ಎದ್ದೇಳೋ, ಹೊಯ್ ಚಿನ್ನಮ್ಮ, ಹೇಳೋ, ಇಲ್ಲಿ ನೋಡು ನಿನ್ನ ಅಣ್ಣನ, ಪ್ಲೀಸ್ ಎದ್ದೇಳೋ ಮುದ್ದು. ನನ್ನಮ್ಮ, ಎದ್ದು ಅಣ್ಣ ಅನ್ನೋ, ಒಂದೇ 1 ಸಲ ಬುದ್ದು ಅಂತ ಕರಿ, ಹೇಳು. ನೀನು ಆಪರೇಷನ್ ಆಗೋ ದಿನಾನೇ ಕೊನೆ ನಾನು ನಿನ್ನ ಮಡಿಲಲ್ಲಿ ಮಲಗಿದ್ದು. ಮತ್ತೆ ಮಲಗಬೇಕು ಅನಿಸ್ತಾ ಇದೆ. ಮಲಗಿಸಿಕೊಂಡು ನನ್ನ ತಲೆ ನೆವರಿಸಿ ಮುದ್ದು ಮಾಡೋ, ಹೇಳೋ. ನಿನ್ನ ಅಣ್ಣನ ಮೇಲೆ ನಿಂಗೆ ಕೋಪನ ಮುದ್ದು? ನೀನು ಹೇಳಿದ ಹಾಗೇನೆ ಕೇಳ್ತೀನಿ. ನಿನ್ನ ಮೇಲೆ ನಾನು ಸಾಯೋವರೆಗೂ ಕೋಪ ಮಾಡ್ಕೊಳ್ಳೋದಿಲ್ಲ, ಮಾತು ಬಿಡೋದಿಲ್ಲ. ಹೇಳಮ್ಮ ನನ್ನಮ್ಮ ಎಂದು ತುಂಬ ರೋಧಿಸಲು ಶುರು ಮಾಡಿದ. ನಾನು ಎಷ್ಟೇ ಸಮಾಧಾನ ಮಾಡಿದರೋ ಅವನ ಕಿವಿಗೆ ಅದು ಬೀಳಲಿಲ್ಲ. ಹುಚ್ಚನ ಹಾಗೆ ಆಡೋಕೆ ಶುರು ಮಾಡಿದ ನಂತರ ಅವನು ಕೂಡ ಪ್ರಜ್ಞೆ ತಪ್ಪಿ ಹೋದ. ನನಗೆ ಏನು ಮಾಡಬೇಕೆಂದು ತಿಳಿಯದೆ ಆಂಬ್ಯುಲೆನ್ಸ್ ಕರೆಸಿ ಇಬ್ಬರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಿದೆ. ಅಲ್ಲಿ ತಿಳಿದಿದ್ದು ಇಬ್ಬರೂ ಕೂಡ ಬದುಕಿಲ್ಲ ಎಂದು. ಮುಖ ಮುಚ್ಚಿ ಅಳಲು ಶುರು ಮಾಡಿದರು ಚಂದ್ರು ಅವರು. ನಂಗೂ ದುಃಖದ ಕಟ್ಟೆ ಒಡೆದು ಬಿಟ್ಟಿತು. ಅವರನ್ನು ಅಪ್ಪಿ ಅಳಲು ಶುರು ಮಾಡಿದ್ದೆ. ಅವರೇ ನನ್ನನ್ನು ಸಮಾಧಾನ ಮಾಡಿದರು. ನಂತರ ಅವರ ಇಬ್ಬರ ಅಂಗಾಂಗಗಳನ್ನು ದಾನವಾಗಿ ಬರೆದಿದ್ದ ಕಾರಣ ಅವುಗಳನ್ನು ದಾನ ಮಾಡಿ ಅವರನ್ನು ನಾನೇ ಮಣ್ಣು ಮಾಡಿದೆ. ತಾರಕ್ ಅವರ ತಾಯಿ ಕೂಡ ಬಂದಿದ್ದರು. ಅವರು ತುಂಬ ದುಃಖದಲ್ಲಿ ಇದ್ದಾರೆ.
ಇನ್ನು ಮುಂದೆ ಅವರ ತಾಯಿಗೆ ನಾನೇ ಆಸರೆಯಾಗಿ ಇರಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಚಂದ್ರು ಅವರ ಮಾತು ಮುಗಿದಿತ್ತು. ಅವರ ಸಮಾಧಿಯ ಬಳಿಗೆ ನನ್ನನ್ನು ಕರೆದುಕೊಂಡು ಹೋಗ್ತೀರಾ ಎಂದೆ. ಸರಿ ಎಂದು ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋದರು. 2 ಜೀವ ಒಂದೇ ಭಾವ ಎಂದಷ್ಟೇ ತಿಳಿದಿದ್ದೆ. ಆದರೆ 2 ದೇಹ ಒಂದೇ ಜೀವ ಎಂದು ನೀವು ತೋರಿಸಿಬಿಟ್ಟಿರಿ. ಕೊನೆಗೂ ನೀವಿಬ್ಬರು ಜೊತೆಯಲ್ಲೇ ಇದ್ದು ಜೊತೆಯಲ್ಲೇ ಸಾವು ಕೂಡ ಪಡೆದು ಈ ಸ್ವಾರ್ಥ, ಕಾಮ, ಮೋಹ, ಧನ, ದಾಹ ಎಂದು ಬದುಕುವ ಜನರ ನಡುವೆ ಮಾದರಿ ಎನಿಸಿಕೊಂಡು ಬಿಟ್ಟಿರಿ. ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ಜೊತೆಗೆ ಇರದೆ ದ್ವೇಷ ಮಾಡುವ ಈ ಕಾಲದಲ್ಲಿ ಯಾವುದೇ ರಕ್ತ ಸಂಬಂಧ ಇಲ್ಲದೆ ಇದ್ದರೂ ಇಬ್ಬರೂ ಸಹ ಅಣ್ಣ ತಂಗಿಯಾಗಿ, ತಂದೆ ಮಗಳಾಗಿ, ಅಮ್ಮ ಮಗನಾಗಿ, ಜೀವಕ್ಕೆ ಜೀವವಾಗಿ ಇದ್ದು ಇಷ್ಟು ಬೇಗ ಆಕಾಶದಲ್ಲಿ ಮಿನುಗುವ ಸೂರ್ಯ ಹಾಗೂ ನಕ್ಷತ್ರದ ಹಾಗೆ ಆಗಿದ್ದು ತುಂಬ ನೋವು ನೀಡುತ್ತಿದೆ ಎಂದು ಹೇಳಿ ಸಾನ್ವಿ ಬರೆದಿದ್ದ ಡೈರಿಯನ್ನು ಅವಳ ಸಮಾಧಿಯ ಮೇಲೆ ಇಟ್ಟು ಚಂದ್ರರವರ ಕಡೆ ತಿರುಗಿ, ತಾರಕ್ ಅವರ ತಾಯಿಯ ಜವಾಬ್ದಾರಿಯಲ್ಲಿ ನನಗೂ ಪಾಲು ಕೊಡುತ್ತೀರಾ ಎಂದೆ. ಅವರಿಗದು ಅರ್ಥವಾಗಿತ್ತು. ಆ ಇಬ್ಬರು ಅಣ್ಣ ತಂಗಿಯ ಪವಿತ್ರ ಪ್ರೀತಿಯ ಸ್ಥಳದಲ್ಲಿ ನಾವಿಬ್ಬರು ಮದುವೆಯಾಗಲು ನಿರ್ಧಾರ ಮಾಡಿದೆವು. ಇನ್ನು ಮುಂದೆ ತಾರಕ್ನ ತಾಯಿ, ನಾನು ಹಾಗೂ ಚಂದ್ರು ಒಟ್ಟಿಗೆ ಇರೋದಾಗಿ ನಿರ್ಧಾರ ಮಾಡಿದೆವು. ನಮ್ಮಲ್ಲಿ ಎಂದಿಗೂ ಜೀವಂತ ತಾರಕ್ ಹಾಗೂ ಸಾನ್ವಿ. 1.5 ವರ್ಷದ ನಂತರ ಆಸ್ಪತ್ರೆಯಲ್ಲಿ ಹೆರಿಗೆ ರೂಮಿನಲ್ಲಿ ನನ್ನ ಚೀರಾಟ ಜೋರಾಗಿತ್ತು. ಅವಳಿ ಜವಳಿ ಮಕ್ಕಳು ಎಂದು ಡಾಕ್ಟರ್ ಮೊದಲೇ ಹೇಳಿದ್ದರು. ಹಾಗೂ ಹೆರಿಗೆ ತುಸು ಕಷ್ಟವಾಗಬಹುದು ಎಂದು ಸಹ ಹೇಳಿದ್ದರು. ಏನೇ ಆದರೂ ನಾರ್ಮಲ್ ಹೆರಿಗೆಯೇ ಆಗಬೇಕು ಎಂದು ನಾನು ಹಾಗೂ ಚಂದ್ರು ನಿರ್ಧಾರ ಮಾಡಿದ್ದೆವು. ಮೊದಲು ಗಂಡು ಮಗು, ನಂತರ 5 ನಿಮಿಷದ ಬಳಿಕ ಹೆಣ್ಣು ಮಗುವಿಗೆ ನಾನು ಜನ್ಮ ನೀಡಿದೆ. ಇಬ್ಬರ ಮುಖದಲ್ಲೂ ಮತ್ತೊಮ್ಮೆ ತಾರಕ್ ಹಾಗೂ ಸಾನ್ವಿ ಹುಟ್ಟಿ ಬಂದ ಖುಷಿ ಇತ್ತು. ಆ ಮಕ್ಕಳಿಗೆ ಅಂದೇ ತಾರಕ್ ಮತ್ತು ಸಾನ್ವಿ ಎಂದು ಹೆಸರಿಟ್ಟು ಮುದ್ದು ಮಾಡಿದೆವು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.